ಎಲ್ಲರಿಗೂ ನಮಸ್ಕಾರ. ನಾನು ಗೆಲುವೇ ನಮ್ಮ ಗುರಿ. ಇಲ್ಲಿ ರೂಪಾಯಿ ಮೌಲ್ಯದ ಕುಸಿತ ಮತ್ತು ಅದರ ಒಂದು ಆತಂಕವನ್ನ ಏನಾಗಿದೆ ಅಂದ್ರೆ, ನಾನು ಹೇಳುವಂತ ಈ ಒಂದು ವರದಿಯ ಪ್ರಕಾರ ಉಕ್ರೇನ್ ಯುದ್ಧದ ಒಂದು ಪರಿಣಾಮದಿಂದ ಈಗಿನ ಈ ಒಂದು ಭಾರತೀಯ ರೂಪಾಯಿಯ ಮೌಲ್ಯವು ಕೂಡ ಅತ್ಯಂತ ಅಪಾಯಕಾರಿ ಮಟ್ಟಕ್ಕೆ ಇಳಿಕೆಯಾಗಿದೆ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ದೇಶಗಳಿಗೆ ಗಂಭೀರವಾದಂತಹ ಸ್ವರೂಪದ ಹಣದುಬ್ಬರವನ್ನ, ಅಂದ್ರೆ ನಾವು ಆಲ್ಮೋಸ್ಟ್ ಆಗಿ ಬೆಲೆ ಏರಿಕೆ ಅಂತ ಹೇಳ್ತೀವಿ, ಇಂಥ ಈ ಒಂದು ಹಣದುಬ್ಬರವನ್ನ ಎದುರಿಸಬೇಕಾಗ್ತದೆ. ಯಾಕಂದ್ರೆ $1 ಬೆಲೆ ಏನಾಗಿದೆ ಅಂದ್ರೆ ₹95ಗೆ ಕುಸಿಯುವಂತ ಒಂದು ಸಾಧ್ಯತೆ ಇದೆ. ಸೊ ಈ ಒಂದು ವಿಚಾರವಾಗಿ ತಜ್ಞರಲ್ಲಿಯೂ ಕೂಡ ಇದರ ಒಂದು ಆತಂಕವನ್ನ ಹೆಚ್ಚಿನ ಪ್ರಮಾಣದಲ್ಲಿ ಮುಂದಾಗಿದೆ. ಯಾಕಂದ್ರೆ ಇಲ್ಲಿ ಹೂಡಿಕೆದಾರರಲ್ಲಿಯೂ ಕೂಡ ಅವರ ಒಂದು ಹಿಂತೆಗೆತ ಏನಾಗಿದೆ ಅಂದ್ರೆ, ಈಗ ನಡೆದಿರುವಂತ ಈ ಒಂದು ಯುದ್ಧದ ಹಿನ್ನೆಲೆಯಲ್ಲಿನೂ ಕೂಡ ಕಚ್ಚಾ ತೈಲದ ಒಂದು ಬೆಲೆಯನ್ನ ಕೂಡ ಏರಿಕೆಯಾಗ್ತಿದೆ. ಇದ್ರ ಜೊತೆಗೇನೆ ವಿದೇಶಿ ಸಾಂಸ್ಥಿಕವಾದಂತಹ ಒಂದು ಹೂಡಿಕೆದಾರರು ಕೂಡ ಭಾರತೀಯ ಮಾರುಕಟ್ಟೆಯಿಂದ ತಮ್ಮ ಒಂದು ಬಂಡವಾಳವನ್ನ ಕೂಡ ಹಿಂಪಡ್ಕೊಳ್ತಿದ್ದಾರೆ. ಯಾಕಂದ್ರೆ ಇದು ಯುದ್ಧ ಆರಂಭವಾದಾಗಿನಿಂದ ಇಲ್ಲಿ ರೂಪಾಯಿಯ ಮೌಲ್ಯ ಶೇಕಡಾ ಪ್ರಮಾಣ 15ಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಕುಸಿದಿದೆ. ಯಾಕಂದ್ರೆ ಕೇವಲ 2026ರ ಮಾರ್ಚ್ 25ರಲ್ಲಿ ಕನಿಷ್ಠ ಒಂದೇ ತಿಂಗಳಲ್ಲಿ ಬರೋಬ್ಬರಿ ಎಷ್ಟಂದ್ರೆ $12.5 ಶತಕೋಟಿ ಇದರ ಒಂದು ಬಂಡವಾಳ ನಮ್ಮ ಈ ಒಂದು ಭಾರತದಿಂದ ಹೊರ ಹೋಗಿದೆ. ಆದ್ರೆ ನೀವು ನೋಡ್ಬೇಕು, ಕಚ್ಚಾ ತೈಲದ ಹೊರೆ ಏನಾಗಿದೆ ಅಂದ್ರೆ, ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಬ್ಯಾರೆಲ್ಗೆ $112 ತಲುಪಿದೆ. ಆದ್ರೆ ಮಧ್ಯಪ್ರಾಚ್ಯದ ವಾತಾವರಣದ ಉದ್ವಿಗ್ನ ಆಗಿರಬಹುದು, ಆ ನಂತರ ರೂಪಾಯಿ ಮೇಲಿನ ಒತ್ತಡ ಆಗಿರಬಹುದು, ಹೀಗೆ ಮುಂದುವರಿತಾನೆ ಇದೆ. ಯಾಕಂದ್ರೆ ಆರ್ಥಿಕ ತಜ್ಞರು ಕೂಡ ಇದರ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇದರ ಒಂದು ವಾಣಿಜ್ಯ ಕೊರತೆ ಏನಾಗಿದೆ ನೋಡಬಹುದು. ಅಂದ್ರೆ ನಾವು ಇದನ್ನ ಟ್ರೇಡ್ ಡಿಫಿಸಿಟ್ ಅಂತ ಹೇಳ್ತೀವಿ. ಇಲ್ಲಿ ನಾವು ಈ ಒಂದು ವರದಿಯ ಅಂಕಿಅಂಶದ ಪ್ರಕಾರ ಹೇಳಬೇಕಾದ್ರೆ, ಫೆಬ್ರವರಿ ತಿಂಗಳಲ್ಲಿ 63.70 ಶೇಕಡಾ ಪ್ರಮಾಣದ ಶತಕೋಟಿ ಡಾಲರ್, ಆನಂತರ ಫೆಬ್ರವರಿ ತಿಂಗಳದ ಒಂದು ರಫ್ತನ್ನು ಕೂಡ ನೋಡಬಹುದು ನೀವು, 36.61 ಶತಕೋಟಿ ಡಾಲರ್ನಷ್ಟು. ಎಷ್ಟಾಯ್ತು ಒಟ್ಟಾರೆಯಾಗಿ ಅಂದ್ರೆ ಶೇಕಡಾ ಪ್ರಮಾಣ 271 ಶತಕೋಟಿ ಡಾಲರ್ನಷ್ಟು. ಆದ್ರೆ ಈಗ ನಮ್ಮ ಈ ಒಂದು ಭಾರತವು ಕೂಡ ಬಂಗಾರ, ಬೆಳ್ಳಿ, ಆನಂತರ ಕಚ್ಚಾ ತೈಲವನ್ನ ಕೂಡ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಆಮದನ್ನ ಮಾಡಿಕೊಳ್ಳುವುದರಿಂದ ಅಲ್ಲಿನ ರೂಪಾಯಿ ಮೌಲ್ಯವನ್ನ ಕುಸಿದಾಗ ಆಮದಿನ ವೆಚ್ಚ ತುಂಬಾ ದುಬಾರಿ ಆಗ್ತಾನೆ ಇದೆ. ಯಾಕಂದ್ರೆ ಇದರಿಂದನೂ ಕೂಡ ಆ ಒಂದು ದೇಶದ ಆರ್ಥಿಕತೆಯಲ್ಲಿ ಅದರ ಒಂದು ವಾಣಿಜ್ಯದ ಕೊರತೆ ಹೆಚ್ಚಾಗ್ತಾನೆ ಇದೆ. ಆನಂತರ ಸರಬರಾಜಿನ ವ್ಯತ್ಯಯ ಮತ್ತು ಅಲ್ಲಿನ ಹಣದುಬ್ಬರವನ್ನ ನೋಡಬಹುದು ನೀವು. ಭಾರತದ ನೈಸರ್ಗಿಕವಾದಂತಹ ಅನಿಲ ಮತ್ತು ಕಚ್ಚಾ ತೈಲಕ್ಕಾಗಿ ಇತರೆ ಕೆಲವೊಂದಿಷ್ಟು ಅನೇಕವಾದಂತ ದೇಶಗಳನ್ನ ಕೂಡ ನಾವು ಈ ಒಂದು ವರದಿಯಲ್ಲಿ ಅವಲಂಬಿಸಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಈ ಒಂದು ಯುದ್ಧದಿಂದಾಗಿ ತೈಲ ಉತ್ಪಾದನಾ ಘಟಕಗಳಿಗೆ ತುಂಬಾನೇ ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಇದರ ಒಂದು ಘಟಕಗಳನ್ನ ಹಾನಿಯಾಗಿದ್ದಾವೆ. ಅವುಗಳ ಒಂದು ದುರಸ್ತಿಗೆ ಸಮಯವನ್ನ ಕೂಡ ಬೇಕಾಗ್ತದೆ. ಇದರಂತೆನೆ ಜಾಗತಿಕವಾಗಿ ಕಚ್ಚಾ ತೈಲದ ಸರಬರಾಜಿನಲ್ಲಿನೂ ಕೂಡ ಇದರ ಒಂದು ವ್ಯತ್ಯಯವನ್ನ ಉಂಟಾಗುವುದರಿಂದ ಇಲ್ಲಿ ಬೆಲೆ ಏರಿಕೆ ಅನಿವಾರ್ಯವಾಗಿದೆ. ಯಾಕಂದ್ರೆ ಸರ್ಕಾರದ ಮುಂದೆ ಇರುವಂತ ಸವಾಲು ಏನು ನೋಡಬಹುದು ನೀವು. ಇದಕ್ಕೆ ಸಂಬಂಧಪಟ್ಟಂತೆ ಹಣದುಬ್ಬರವನ್ನ ನಿಯಂತ್ರಿಸಲಿಕ್ಕೆ RBI ಇದರ ಒಂದು ಬಡ್ಡಿಯ ದರವನ್ನ ಏರಿಕೆ ಮಾಡಿದ್ರು ಕೂಡ ತಕ್ಷಣ ಯಾವುದೇ ಒಂದು ಪ್ರಯೋಜನವನ್ನ ಉಂಟಾಗ್ತಿಲ್ಲ. ಇಂತಹ ಪ್ರಮಾಣದ ಒಂದು ಪರಿಸ್ಥಿತಿಯನ್ನ ನಿಭಾಯಿಸಲಿಕ್ಕೆ ಕೇಂದ್ರ ಸರ್ಕಾರವನ್ನ ಅಬಕಾರಿ ಸುಂಕವನ್ನ ಶೇಕಡಾ 10ರ ಪ್ರಮಾಣದಲ್ಲಿ ಕಡಿತಗೊಳಿಸಿ ಇದರ ಒಂದು ಅನಿವಾರ್ಯತೆಯನ್ನು ಕೂಡ ಸರ್ಕಾರಕ್ಕೆ ತುಂಬಾನೇ ಎದುರಾಗಿದೆ. ಇಲ್ಲಿ ಏನಾಗಿದೆ ಅಂದ್ರೆ, ರೂಪಾಯಿ ಮೌಲ್ಯ ಕುಸಿತ, ವಿದೇಶಿ ಹೂಡಿಕೆದಾರರು ಇದರ ಒಂದು ಹಣವನ್ನ ಹಿಂಪಡಿತಿರುವುದರಿಂದ ಕಚ್ಚಾ ತೈಲದ ಒಂದು ಬೆಲೆಯನ್ನ ಕೂಡ ಏರಿಕೆಯಾಗಿದೆ. ಇಂಥ ಇವೆಲ್ಲ ಕಾರಣದಿಂದ ನಮ್ಮ ಈ ಒಂದು ಭಾರತ ಸಾಮಾನ್ಯವಾದಂತ ಈ ಒಂದು ಜೀವನದ ಮೇಲೆ ತುಂಬಾನೇ ಹೆಚ್ಚಿನ ಪ್ರಮಾಣದಲ್ಲಿ ಇದಕ್ಕೆ ಒಂದು ರೀತಿ ಹೊಡೆತವನ್ನ ಬೀಳ್ತಾ ಇದೆ. ಇದ್ರ ಬಗ್ಗೆ ನೀವೆಲ್ಲರೂ ಏನ್ ಹೇಳ್ತೀರಿ ಒಂದು ಕಾಮೆಂಟ್ ಅನ್ನ ಮಾಡಿ. ನನ್ನ ಈ ಒಂದು ಮಾಹಿತಿಯನ್ನು ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ. ನನ್ನ ಚಾನಲ್ ಅನ್ನ ಯಾರಾದ್ರೂ ಹೊಸಬರು ನೋಡುವಂತವರು ತಪ್ಪದೆ ಸಬ್ಸ್ಕ್ರೈಬ್ ಅನ್ನ ಮಾಡಿಕೊಳ್ಳಿ. ನಿಮ್ಮೆಲ್ಲರಿಗೂ ಮುಂದಿನ ಮಾಹಿತಿಯಲ್ಲಿ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದ. ಜೈ ಹಿಂದ್, ಜೈ ಭಾರತ, ವಂದೇ ಮಾತರಂ.